Hi friends, welcome to my YouTube channel friends. I am ಕಾಶಿಬಾಯಿ ಕುರುಡಿ friends. ನಾನು ಇವತ್ತು ಬಂದ್ಬಿಟ್ಟು ಒಂದು ಉದ್ಯೋಗ ಜಗತ್ತಲ್ಲಿ ಸ್ಪರ್ಧಾ ಜಗತ್ತಿನ ಒಂದು ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಶಕ್ತಿಯ ಅತ್ಯುತ್ತಮ ರೂಪ ವಿದ್ಯುತ್ ಶಕ್ತಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಶಕ್ತಿ ವಿವಿಧ ರೂಪಗಳಲ್ಲಿ ಎಲ್ಲವೂ ಉತ್ತಮವೇ, ಆದರೆ ಲಭ್ಯವಿರುವ ವಿವಿಧ ಶಕ್ತಿಯ ರೂಪದಲ್ಲಿ ವಿದ್ಯುತ್ ಶಕ್ತಿ ವ್ಯಾಪಕವಾಗಿ ಬಳಸುವ ಒಂದು ಶಕ್ತಿಯ ಒಂದು ರೂಪ ಫ್ರೆಂಡ್ಸ್. ಇದನ್ನು ಶಕ್ತಿಯ ಅತ್ಯುತ್ತಮ ರೂಪವೆನ್ನಲು ಕಾರಣಗಳೆಂದರೆ ವಿದ್ಯುತ್ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು. ಸರಳ ಸಾಧನಗಳ ಸಹಾಯದಿಂದ ವಿದ್ಯುತ್ ಶಕ್ತಿಯನ್ನು ಮತ್ತೊಂದು ರೂಪಕ್ಕೆ ಬದಲಾಯಿಸುವ ಪೂರ್ವ ತಂತ್ರಜ್ಞಾನವನ್ನು ರೂಪಿಸಲಾಗಿದೆ ಫ್ರೆಂಡ್ಸ್. ಮತ್ತು ಉತ್ಪಾದನಾ ಸ್ಥಳದಿಂದ ಉಪಯೋಗಿಸುವ ಸ್ಥಳಕ್ಕೆ ಸುಲಭವಾಗಿ ಅದನ್ನು ವರ್ಗಾವಣೆ ಮಾಡಬಹುದು. ಉಷ್ಣ ಪರಿಣಾಮ, ಕಾಂತ ಪರಿಣಾಮ ಹಾಗೂ ರಾಸಾಯನಿಕ ಪರಿಣಾಮಗಳೆಂಬ 3 ಉತ್ತಮ ಗುಣಗಳು ವಿದ್ಯುತ್ ಶಕ್ತಿಗಿರುವುದಾಗಿರುತ್ತದೆ. ಇತರ ಶಕ್ತಿಯ ರೂಪಗಳಿಗೆ ಹೋಲಿಸಿದಾಗ ವಿದ್ಯುತ್ ಶಕ್ತಿ ಪರಿಸರದ ಒಂದು ಸ್ನೇಹಿಯಾಗಿರುತ್ತೆ ಫ್ರೆಂಡ್ಸ್. ಇಂತಹ ಉತ್ತಮ ರೂಪದ ಶಕ್ತಿಯ ಅಪವ್ಯಯ ಮಾಡಬಾರದಲ್ಲವೇ, ಅಂದರೆ ವೇಸ್ಟ್ ಅಂದರೆ ವ್ಯಯ ಮಾಡಬಾರ್ದಲ್ವ, ಆ ರೀತಿ ವಿದ್ಯುತ್ ಶಕ್ತಿಯ ಅಪವ್ಯಯ ಅದರ ಉತ್ಪಾದನೆಗೆ ಉಪಯೋಗಿಸುವ ಇತರ ಶಕ್ತಿಯ ಆಕಾರಗಳ ನಾಶಕ್ಕೂ ಕಾರಣವಾಗುತ್ತದೆ ಫ್ರೆಂಡ್ಸ್. ವಿದ್ಯುತ್ ಶಕ್ತಿ ಉಳಿತಾಯದ ಕೆಲವು ಕ್ರಮಗಳನ್ನು ಇಲ್ಲಿ ತಿಳಿಯೋಣ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಬಂದುಬಿಟ್ಟು ಅದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ವಿದ್ಯುತ್ ಶಕ್ತಿಯ ಒಂದು ಅದರದ ಕ್ರಮಗಳು ಮತ್ತು ಅದು ಯಾವ ರೀತಿ ನಾವು ಇದನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನ್ನ ಫ್ರೆಂಡ್ಸ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತವೆ. ಅದರ ರಿಲೇಷನ್ ಆಗಿ ವಿಡಿಯೋ ಹಾಕಬೇಕು ಅಂತ ನನಗೂ ಒಂದು ತಿಳುವಳಿಕೆ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇದರ ಮುಂದುವರಿದ ಒಂದು ವಿಡಿಯೋವನ್ನು ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.